ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು. ಮಲೆನಾಡಿನ ಅಡುಗೆ ಅಷ್ಟೇ ನಿಮಗೆ ಇಷ್ಟು ದಿನ ತೋರಿಸ್ತಾ ಇದ್ದೆ. ಇವತ್ತು ಮಲೆನಾಡಿನ ಮಳೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಡೀ ದಿನ ನಾನ್ ಸ್ಟಾಪ್ ಬೋರ್ ಅಂತ ಮಳೆ ಸುರಿತಾ ಇದೆ. ಹಳ್ಳಿಗರು ಭಾಷೆಗೆ ಹನಿ ಕಡಿದಂಗೆ ಮಳೆ ಬರ್ತಾ ಇದೆ ನೋಡಿ. ಥಂಡಿ ಗಾಳಿ, ಚಳಿ, ಈ ಮಲೆನಾಡಿನ ಮಳೆಗಾಲದ ಅನುಭವನೇ ತುಂಬ ಚೆಂದ ಕಣ್ರಿ. ಒಂದು ಮಳೆ ಬಂತು ಅಂದರೆ ಸಾಕು ನೋಡಿ, ಎಲ್ಲ ಕಡೆ ಕೆಸುವಿನೆಲೆ ಚಿಗುರಿ ನಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಈ ಕೆಸುವಿನೆಲೆಯಿಂದ ಮಳೆಗಾಲದಲ್ಲಿ ಅನೇಕ ರೀತಿಯ ಅಡುಗೆಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ನಮ್ಮನೆ ಅಂಗಳದಲ್ಲೇ ಎಷ್ಟೊಂದು ಕೆಸುವಿನ ಸೊಪ್ಪು ಬಿಟ್ಟಿದೆ ಅಂತ. ಕೆಸುವಿನ ಸೊಪ್ಪಲ್ಲೂ 2-3 ಥರದ ವೆರೈಟಿ ಇದೆ. ಈಗ ನಾನು ತೋರಿಸ್ತಿರೋ ಕೆಸ ಇದು ಹಾಲ್ಗೆಸ ಅಂತ ಹೇಳ್ತಾರೆ. ಇದರ ದಡಿ ಹಸಿರಿರುತ್ತೆ. ಅದೇ ಇನ್ನೊಂದು ವೆರೈಟಿ ಕೆಸ ಕೆಂಪು ಕೆಸ. ಇದರ ದಡಿಗಳು ನೋಡಿ ಕೆಂಪಾಗಿದೆ. ಈ ಹಾಲ್ಗೆಸನ್ನು ಪತ್ರೊಡೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ತುರಿಸೋದು ಕಡಿಮೆ ಅಂತ ಹೇಳ್ತಾರೆ. ಅದೇ ಈ ಕೆಂಪು ದಡಿ ಕೆಸ ತುರಿಸೋದು ಜಾಸ್ತಿ. ಆದರೆ ಪತ್ರೊಡೆಗೆ ಹೇಳಿ ಮಾಡಿಸಿದ ವೆರೈಟಿ ಅಂದರೆ ಮರಗೆಸ. ಇದು ಮಳೆ ಬಿದ್ದ ತಕ್ಷಣ ಸಿಗೋದಿಲ್ಲ. ಮಧ್ಯ ಮಳೆಗಾಲದಲ್ಲಿ ಮರಗಳ ಮೇಲೆ ಚಿಗುರ್ತಕ್ಕಂತಹ ಕೆಸುವಿನ ಸೊಪ್ಪದು. ಅದರಿಂದ ಪತ್ರೊಡೆ ಮಾಡಿದರೆ ಅದರ ರುಚಿನೇ ಬೇರೆ. ನಾನಿವತ್ತು ನಿಮಗೆ ಕೆಂಪು ದಡಿಯ ಕೆಸುವಿನ ಸೊಪ್ಪಿಂದ ಮಾಡ್ತಕ್ಕಂತಹ ಮುದ್ದುಳಿ ಅಥವಾ ಗೊಜ್ಜನ್ನು ಹೇಳ್ಕೊಡ್ತಾ ಇದ್ದೇನೆ. ಈ ದಡಿನೂ ಉಪಯೋಗಿಸ್ಕೊಂಡ್ಬಿಟ್ಟು ಮಜ್ಜಿಗೆ ಹುಳಿ ಎಲ್ಲ ಮಾಡ್ಬೋದು. ಆದರೆ ಇವತ್ತು ನಾನು ಬರೀ ಸೊಪ್ಪನ್ನು ಹಾಕಿಬಿಟ್ಟು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಕೆಸುವಿನ ಸೊಪ್ಪಿನ ಜೊತೆ ನಮಗೆ ಅಮಟೆಕಾಯಿ ಬೇಕಾಗುತ್ತೆ. ಮಲೆನಾಡಿಗರಿಗೆ, ದಕ್ಷಿಣ ಕನ್ನಡದವರಿಗೆ ಅಮಟೆಕಾಯಿ ಅಂದರೆ ಏನು ಅಂತ ಗೊತ್ತಿರುತ್ತೆ ನೋಡಿ. ಇದು ಹುಳಿಯಾದ ಅಮಟೆಕಾಯಿ. ಕೆಸುವಿನ ಸೊಪ್ಪು ತುಂಬ ತುರಿಸುತ್ತೆ. ಕಟ್ ಮಾಡುವಾಗಲೂ ಅಷ್ಟೇ ಕೈಗೆ ಹುಣಸೆ ರಸ ಅಥವಾ ಕೊಬ್ಬರಿ ಎಣ್ಣೆನ ಸವರ್ಕೊಂಡೆ ಅದನ್ನು ಕಟ್ ಮಾಡಬೇಕು. ಇಲ್ಲದಿದ್ದರೆ ಅದ್ರ ಸೊನೆತಾಗಿದ್ರೆ ತುಂಬ ತುರಿಸುತ್ತೆ. ಈ ತುರ್ಕೆ ಹೋಗಬೇಕಾದ್ರೆ ಇದಕ್ಕೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಬೀಳಬೇಕು. ಈ ಗೊಜ್ಜು ಮಾಡಲಿಕ್ಕೆ ಅಮಟೆಕಾಯಿನೇ ಹಾಕಿದರೆ ತುಂಬ ರುಚಿ. ಹುಣಸೆ ಹಣ್ಣು ಹಾಕಿದರೆ ಸ್ವಲ್ಪ ಸಿಹಿ ಸಿಹಿ ಬರುತ್ತೆ. ಹಾಗಾಗಿ ನಾನು ಒಂದು 7-8 ಅಮಟೆಕಾಯಿನ ತಗೊಂಡು ಹೀಗೆ ಜಜ್ಜಿಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು 15-20 ಒಣಗಿಸಿದ ಜೀರಿಗೆ ಮೆಣಸನ್ನು ತಗೊಂಡಿದ್ದೀನಿ. ಈ ಮುದ್ದುಳಿ ಖಾರವಾಗಿದ್ದರೆ ರುಚಿ. ನೀವು ಬೇಕಾದ್ರೆ ಹಸಿಮೆಣಸನ್ನು ಹಾಕ್ಕೋಬೋದು. ಆಮೇಲೆ ಈ ಕೆಸುವಿನ ಸೊಪ್ಪನ್ನ ನೋಡಿ ನಾನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚುವಾಗ ನೆನಪಿರಲಿ, ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಹುಣಸೆ ರಸ ಸವರ್ಕೊಳ್ಳಿ, ಇಲ್ಲದೆ ಹೋದರೆ ತುರಿಸುತ್ತೆ. ಈಗ ಇವೆಲ್ಲವನ್ನು ಕುಕ್ಕರಲ್ಲಿ ಹಾಕಿ ಒಂದು 2-3 ವಿಷಲ್ನ ನಾವು ಕೂಗಿಸ್ಬೇಕಾಗುತ್ತೆ. ಕೆಸುವಿನ ಸೊಪ್ಪು, ಅಮಟೆಕಾಯಿ, ಹಾಗೆ ಜೀರಿಗೆ ಮೆಣಸು ಮತ್ತು ಉಪ್ಪನ್ನು ಸಹ ಹಾಕ್ಕೊಂಬಿಡೋಣ. ಹಾಗೆ ಒಂದು 3/4 ಲೋಟ ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನೀರಾಗೂ ಮಾಡ್ಬೋದು. ಹಾಗೆ ಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇಲ್ಲ ಇದನ್ನು ಒಂದು ಚಟ್ನಿ ಹದದಲ್ಲೂ ಮಾಡ್ಕೋಬೋದು. ನೋಡಿ, 2-3 ವಿಷಲ್ ಕೂಗಿಸಿದಾಗ ಎಲ್ಲ ಚೆನ್ನಾಗಿ ಕರಗಿ ಬೆಂದಿದೆ. ಇದನ್ನು ಒಂದು ಸತಿ ಹಾಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಜೋರು ಮಳೆ ಗಾಳಿ ಇದೆ. ಎಲ್ಲೆಲ್ಲಿ ಮಳೆಗೆ ಮರ ಗಿಡಗಳ ಎಲೆಕ್ಟ್ರಿಕ್ ಲೈನ್ ಮೇಲೆ ಬಿದ್ದು ಅನಾಹುತ ಆಗಿದೆಯೋ ಗೊತ್ತಿಲ್ಲ. 2 ದಿನದಿಂದ ಮನೇಲಿ ಕರೆಂಟ್ ಇಲ್ಲ. ಇನ್ವರ್ಟ್ರ್ ಬ್ಯಾಟ್ರಿನೂ ಖಾಲಿಯಾಗಿದೆ. ರುಬ್ಬಲಿಕ್ಕೆ ಮಿಕ್ಸರ್ ವರ್ಕ್ ಆಗಲ್ಲ, ರುಬ್ಬಗಲ್ಲು ಮೂಲೆ ಸೇರಿದೆ. ಇಂಥ ಸಮಯದಲ್ಲಿ ಅಲ್ಲೇ ಬೆಳೆದಿರೋ ಕೆಸುವಿನ ಸೊಪ್ಪನ್ನ ಕಿತ್ಕೊಂಡ್ಬಂದುಬಿಟ್ಟು ಹೀಗೊಂದು ಗೊಜ್ಜು ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಯಾವ ಮೃಷ್ಟಾನ್ನ ಭೋಜನವೂ ಬೇಡ. ಕೊನೆಯಲ್ಲೊಂದು ಕೊಬ್ಬರಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸು ಹಾಕಿ ಘಮ ಘಮ ಅನ್ನೋ ಒಗ್ಗರಣೆ ಕೊಟ್ಬಿಟ್ರೆ ರುಚಿಯಾದ ಕೆಸುವಿನ ಸೊಪ್ಪಿನ ಮುದ್ದುಳಿ ಅಥವಾ ಗೊಜ್ಜು ರೆಡಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ 2 ಹನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಕಲಸಿ ತಿಂದ್ರಂತೂ ಆಹಾ, ರುಚಿ ಅದ್ಭುತವಾಗಿರುತ್ತೆ. ಹಾಗೆ ಇದನ್ನು ಅಕ್ಕಿ ರೊಟ್ಟಿ ಜೊತೆ ಸಹ ತಿನ್ಬೋದು. ನೀವು ಒಂದ್ಸತಿ ಮಾಡಿ ಒಪಿನಿಯನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು.